ದೀಪಾವಳಿಯ ಮಹಿಮೆ ಪಾಠದ ಸಾರಾಂಶ. ಚಿನ್ನಾರಿ ರಾಜ್ಯವನ್ನು ಪ್ರತಾಪ ಎಂಬ ರಾಜ ಆಳುತ್ತಿದ್ದ. ಆ ಸಂಪತ್ಭರಿತವಾದ ರಾಜ್ಯದಲ್ಲಿ ಜನ ಸಂತೋಷದಿಂದ ಜೀವನ ನಡೆಸುತ್ತಿದ್ದರು. ಪ್ರತಾಪ ದೊಡ್ಡ ಸೈನ್ಯ ಕಟ್ಟಿ ರಾಜ್ಯವನ್ನು ವಿಸ್ತರಿಸಿದನು. ಒಂದು ದಿನ ಕಾಶ್ಮೀರದಿಂದ ಬಂದ ಕೇಸರಿ ಮಾರುವ ವ್ಯಾಪಾರಿಗಳ ಬಳಿಯಿದ್ದ ಎಲ್ಲಾ ಕೇಸರಿಯನ್ನು ಖರೀದಿಸಿ ಅವರೆದುರಿಗೆ ಗೊಬ್ಬರದ ಗುಂಡಿಗೆ ಸುರಿಸಿದ. ಧನ ಮತ್ತು ಸಮೃದ್ಧಿಯ ದೇವತೆ ಲಕ್ಷ್ಮಿಗೆ ಅವಮಾನವಾಯಿತು. ಸಿಟ್ಟಿನಿಂದ ಪ್ರತಾಪನ ಸೊಕ್ಕು ಇಳಿಸಲು ನಿರ್ಧರಿಸಿದಳು. ಕೆಲವೇ ದಿನಗಳಲ್ಲಿ ಪ್ರತಾಪ ಜೂಜು ಆಡಲು ಕಲಿತನು. ತನ್ನ ಎಲ್ಲ ಸಂಪತ್ತನ್ನು ಜೂಜಿನಲ್ಲಿ ಸೋತು ರಾಜ್ಯವನ್ನು ಕಳೆದುಕೊಂಡನು. ಅದೇ ರಾತ್ರಿ ತನ್ನ ಮಗ ಮತ್ತು ಸೊಸೆಯೊಡನೆ ರಾಜ್ಯವನ್ನು ತೊರೆದು ದೂರದ ರಾಜ್ಯಕ್ಕೆ ಹೋಗಿ ನಗರದ ಹೊರಗೆ ಗುಡಿಸಲು ಕಟ್ಟಿಕೊಂಡು ಜೀವಿಸತೊಡಗಿದನು. ತನ್ನ ತಪ್ಪಿನ ಅರಿವಾಗಿದ್ದ ಪ್ರತಾಪ ತನ್ನ ಮಗನೊಡನೆ ಕೂಲಿ ಕೆಲಸಕ್ಕೆ ಹೋಗತೊಡಗಿದನು. ಅವರು ಎಲ್ಲ ರೀತಿಯ ಕಷ್ಟದ ಕೆಲಸವನ್ನು ಮಾಡುತ್ತಿದ್ದರು. ಸೊಸೆ ಸುಮಂಗಳೆ ಬುದ್ಧಿವಂತಿಯಾಗಿದ್ದು ಅಚ್ಚುಕಟ್ಟಾಗಿ ಸಂಸಾರ ನಡೆಸುತ್ತಾ ತನ್ನ ಗಂಡನಿಗೂ ಮಾವನಿಗೂ ಧೈರ್ಯ ತುಂಬುತ್ತಿದ್ದಳು. ಅವಳ ಆದೇಶದಂತೆ ಅವರಿಬ್ಬರು ಕೆಲಸದಿಂದ ಬರುವಾಗ ಏನಾದರೊಂದು ವಸ್ತು ತರುತ್ತಿದ್ದರು. ಒಂದು ದಿನ ಸತ್ತ ಹಾವನ್ನು ತಂದಾಗ ಸುಮಂಗಳೆ ಅದನ್ನು ಗುಡಿಸಲಿನ ಮೇಲೆ ಎಸೆದಳು. ಮರುದಿನ ರಾಜ್ಯದಲ್ಲಿ ಕೋಲಾಹಲ ಉಂಟಾಯಿತು. ಮಹಾರಾಣಿಯ ಅಮೂಲ್ಯವಾದ ವಜ್ರದ ಹಾರವನ್ನು ಒಂದು ಹದ್ದು ಕಚ್ಚಿಕೊಂಡು ಹೋಯಿತೆಂದು ತಿಳಿಯಿತು. ಅದು ಎಲ್ಲಿ ಹೋಯಿತೆಂದು ತಿಳಿಯಲಿಲ್ಲ. ವಿಷಯ ತಿಳಿದ ಸುಮಂಗಳಿಗೆ ಸಂತೋಷವಾಗಿ ವಜ್ರದ ಹಾರ ತಂದುಕೊಟ್ಟರೆ ರಾಜರು ಏನು ಉಡುಗೊರೆ ಕೊಡುತ್ತಾನೆಂದು ಕೇಳಿಕೊಂಡು ಬರುವಂತೆ ಹೇಳಿದಳು. ಪ್ರತಾಪ ಮತ್ತು ಅವನ ಮಗ ಹೋಗಿ ರಾಜನನ್ನು ಈ ಬಗ್ಗೆ ಕೇಳಿದಾಗ ರಾಜನು ಆ ಅಮೂಲ್ಯವಾದ ಹಾರ ಸಿಗುವುದಾದರೆ ಏನು ಕೇಳಿದರೂ ಕೊಡುತ್ತೇನೆಂದು ಹೇಳಿದನು. ಮಾರನೆಯ ದಿನ ಸುಮಂಗಳೆ ತನ್ನ ಮಾವ ಮತ್ತು ಗಂಡನ ಜೊತೆ ಅರಮನೆಗೆ ಹೋದಳು. ಗುಡಿಸಲಿನ ಮೇಲಿದ್ದ ಸತ್ತ ಹಾವನ್ನು ನೋಡಿದ ಹದ್ದು ಅದನ್ನು ಕಚ್ಚಿಕೊಂಡು ವಜ್ರದ ಹಾರವನ್ನು ಗುಡಿಸಲಿನ ಮೇಲೆ ಬೀಳಿಸಿ ಹೋಗಿತ್ತು. ಆ ಹಾರವನ್ನು ಸೆರಗಿನಲ್ಲಿ ಕಟ್ಟಿಕೊಂಡಿದ್ದ ಸುಮಂಗಳ ಅದನ್ನು ರಾಜನ ಮುಂದಿಟ್ಟಳು. ರಾಜನು ಸಂತೋಷದಿಂದ ಅವಳಿಗೇನು ಬೇಕೆಂದು ಕೇಳಿದನು. ಅದಕ್ಕೆ ಸುಮಂಗಳ ತನಗೆ ದನ ಕನಕ ವಸ್ತು ವಾಹನಾದಿಗಳೇನೂ ಬೇಡವೆಂದಳು. ದೀಪಾವಳಿಯ ರಾತ್ರಿ ರಾಜ್ಯದಲ್ಲಿ ಅರಮನೆಯೂ ಸೇರಿ ಯಾರ ಮನೆಯಲ್ಲೂ ದೀಪ ಹಚ್ಚಬಾರದೆಂದು, ದೀಪ ಬೆಳಗಿಸಬೇಕೆಂದು ಇರುವವರು ತನ್ನ ಗುಡಿಸಲಿನ ಸುತ್ತಲೂ ಬೆಳಗಿಸಬಹುದೆಂದು ಕೋರಿಕೆ ಇಟ್ಟಳು. ವಿಚಿತ್ರವಾದ ಅವಳ ಕೋರಿಕೆಯನ್ನು ರಾಜ ನೆರವೇರಿಸುವುದಾಗಿ ಮಾತು ಕೊಟ್ಟನು. ದೀಪಾವಳಿ ಹಬ್ಬದ ದಿನ ರಾತ್ರಿ ರಾಜನ ಆಜ್ಞೆಯಂತೆ ಯಾರ ಮನೆಯಲ್ಲೂ ದೀಪ ಬೆಳಗಿಸದ ಕಾರಣ ಇಡೀ ರಾಜ್ಯ ಕತ್ತಲಿನಿಂದ ತುಂಬಿತ್ತು. ಆ ಶುಭ ರಾತ್ರಿ ಧನ ಮತ್ತು ಸಮೃದ್ಧಿಯ ದೇವತೆ ರಾಜ್ಯದೊಳಗೆ ಬಂದಾಗ ಎಲ್ಲ ಕಡೆ ಕತ್ತಲು ತುಂಬಿರುವುದನ್ನು ಕಂಡು ಗಾಬರಿ ಮತ್ತು ಕೋಪಗೊಂಡಳು. ಊರವರೆಗೆ ಬಂದಾಗ ಸುಮಂಗಳೆಯ ಗುಡಿಸಲಿನಲ್ಲಿ ಮತ್ತು ಸುತ್ತಲೂ ದೀಪ ಬೆಳಗಿರುವುದನ್ನು ಕಂಡು ಬೇಗ ಬೇಗ ಅಲ್ಲಿಗೆ ಬಂದಳು. ಆದರೆ ಕೈಯಲ್ಲಿ ಕೋಲು ಹಿಡಿದು ಸುಮಂಗಳ ಅವಳನ್ನು ಒಳಗೆ ಬಿಡಲಿಲ್ಲ. ತನ್ನ ಮಾವ ಮಾಡಿದ ಸಣ್ಣ ತಪ್ಪಿಗೆ ನೀನು ನೀಡಿದ ಶಿಕ್ಷೆಯಿಂದ ನಾವು ನಿರ್ಗತಿಕರಾಗಿದ್ದೇವೆಂದು ಗುಡುಗಿದಳು. ಆಗ ಲಕ್ಷ್ಮೀದೇವಿಯು ಈ ರಾತ್ರಿ ತನ್ನನ್ನು ಗುಡಿಸಲಿನಲ್ಲಿ ತಂಗಲು ಬಿಟ್ಟರೆ ಪ್ರತಾಪ ಮತ್ತೆ ಶ್ರೀಮಂತನಾಗುತ್ತಾನೆಂದು ಸಮಾಧಾನಪಡಿಸಿದಳು. ಸುಮಂಗಳ ಸಂತೋಷದಿಂದ ದೇವತೆಯನ್ನು ಒಳಗೆ ಕರೆದಳು. ಮಾರನೆಯ ದಿನ ಆ ಜಾಗದಲ್ಲಿ ಸಕಲ ಸಂಪತ್ತಿನಿಂದ ತುಂಬಿದ ಮಹಲು ಎದ್ದು ನಿಂತಿತು. ಪ್ರತಾಪ ಮತ್ತೆ ಸೈನ್ಯ ಕಟ್ಟಿ ಶತ್ರುಗಳನ್ನು ಸೋಲಿಸಿ ಮತ್ತೆ ರಾಜ್ಯ ಪಡೆದನು. ಜನಪದ ಕಥೆಗಳ ಪರಿಚಯ. ಜಾನಪದ ಪ್ರಕಾರಗಳಲ್ಲಿ ಪ್ರಮುಖವಾದ ಕಥೆಗಳು ಮಾನವನ ಪುರಾತನ ಸಂಸ್ಕೃತಿ ಮತ್ತು ಸಂಪ್ರದಾಯದ ಮೇಲೆ ಹೆಚ್ಚು ಬೆಳಕು ಬೀರುತ್ತವೆ. ಈ ಕಥೆಗಳು ಮಾನವ ಸಮಾಜ ಮತ್ತು ಸಂಸ್ಕೃತಿ ಹಾಗೂ ನಾಗರಿಕತೆಗಳ ಬಗ್ಗೆ ಅಧಿಕ ಪುರಾವೆ ಒದಗಿಸುತ್ತವೆ. ಜನಪದ ಕಥೆಗಳು ಬಾಯಿಂದ ಬಾಯಿಗೆ ಹರಿದು ಬಂದಿರುವ ಸಾಹಿತ್ಯ ಪ್ರಕಾರವಾಗಿದೆ. ಇದು ಪ್ರಾಮಾಣಿಕ ವಿಜ್ಞಾನವಾಗಿದ್ದು ಈ ಕಥೆಗಳಿಗೆ ಮನೋರಂಜನೆ ಮತ್ತು ಮನುಷ್ಯ ವರ್ಗದ ತಿಳುವಳಿಕೆ ಎರಡು ಮುಖಗಳಾಗಿವೆ. ಈ ಕಥೆಗಳು ಗದ್ಯ ಮತ್ತು ಪದ್ಯ ರೂಪಗಳಲ್ಲಿ ವ್ಯಕ್ತವಾಗಿವೆ.